ನೋಡಿ, ನೀವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೋದಾಗ ತಿರುಮಲ ಬೆಟ್ಟ ಹತ್ತಿ ಹೋಗ್ತಿರಲ್ಲ, ಆ ಸಂದರ್ಭದಲ್ಲಿ ಅಲ್ಲಿನ ಸ್ವಚ್ಛತೆ ಬಗ್ಗೆ ನೀವು ಗಮನಿಸಬೇಕು. ಎಷ್ಟು ಸ್ವಚ್ಛತೆಯನ್ನು ಕಾಪಾಡಿರ್ತಾರೆ. ಅದೇ ರೀತಿಯಾಗಿ ಪ್ರಸಾದ ತಯಾರು ಮಾಡುವಂತಹ ಒಂದು ಆಲಯ ಇದೆಯಲ್ಲ, ಪ್ರಸಾದ ಆಲಯ, ಅಲ್ಲೂ ಕೂಡ ಒಂದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ರಿಪಬ್ಲಿಕ್ ಕನ್ನಡ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಿಂದಲೇ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ತಿಮ್ಮಪ್ಪನ ಅಡುಗೆ ಮನೆ ಹೇಗಿದೆ ಗೊತ್ತಾ? ಹಾಗಾದರೆ ಲಡ್ಡು ಟ್ರೇಗಳು, ನೀವು ಲಡ್ಡು ತೊಗೊಳಕ್ಕೆ ಹೋದಾಗ ಒಂದು ಟ್ರೇಗಳಿರ್ತಾವಲ್ಲ, ಅದು ಹೇಗೆ ಸ್ವಚ್ಛತೆ ಮಾಡ್ತಾರೆ ಗೊತ್ತಾ? ಅಡುಗೆ ಮನೆಯ ಸ್ವಚ್ಛತೆ ಯಾವ ರೀತಿಯಾಗಿರುತ್ತೆ, ಟ್ರೇ ಸ್ವಚ್ಛ ಮಾಡುವ ಸ್ಥಳ ಹೇಗಿದೆ ಗೊತ್ತಾ ವೀಕ್ಷಕರೇ? ನೋಡಿ, ಭಕ್ತರು ಹೋಗ್ತಾರೆ, ಬಾಲಾಜಿ ದರ್ಶನವನ್ನು ಪಡೆದುಕೊಂಡು ಬರ್ತಾರೆ, ಆದರೆ ಹೋಗಿ ಲಡ್ಡನ್ನು ಖರೀದಿ ಮಾಡ್ಕೊಂಬರ್ತಾರೆ. ಆದರೆ ಅದು ತಯಾರಾಗುವಂಥ ಸ್ಥಳ ಹೇಗಿದೆ, ಅದು ತಂದಿಡುವಂಥ ಟ್ರೇಗಳು ಹೇಗೆ ಕ್ಲೀನ್ ಆಗುತ್ತೆ, ಇದ್ಯಾರೂ ಕೂಡ ಗೊತ್ತಿಲ್ಲ. ಅದರ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರ್ಯಾರ್ ಒಂದು ಪ್ರತ್ಯಕ್ಷವಾಗಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ರಿಪಬ್ಲಿಕ್ ಕನ್ನಡ ತಿರುಪತಿ ತಿಮ್ಮಪ್ಪನಲ್ಲಿ ನಡೀತಾ ಇದ್ದಂಥ ಈ ದನದ ಮಾಂಸದ ಕೊಬ್ಬು ಹಾಗೆ ಹಂದಿ ಮಾಂಸದ ಕೊಬ್ಬು, ಅದರಿಂದ ಲಡ್ಡನ್ನ ತಯಾರು ಮಾಡ್ತಾರೆ ಅನ್ನೋ ವಿಚಾರ ಏನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ನಾವು ರಿಪಬ್ಲಿಕ್ ಕನ್ನಡ ಈ ತಿರುಪತಿ ದೇವಸ್ಥಾನದ ಮಂಡಳಿ ಇದೆಯಲ್ಲ, ಆ ಮಂಡಳಿ ಲಡ್ಡನ್ನು ಹೇಗೆ ತಯಾರು ಮಾಡುತ್ತೆ, ಅದಾದ ನಂತರ ಹೇಗೆ ಸ್ಟೀಮ್ ಆಗುತ್ತೆ, ಆ ನಂತರ ಲಡ್ಡನ್ನು ಈ ರೀತಿಯ ಟ್ರೇಗಳಲ್ಲಿ ಸ್ಟೀಮ್ ಮಾಡಿ ಆ ನಂತರ ಅದನ್ನು ಏನು ಮಾಡ್ತಾರೆ ಅನ್ನೋದನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇದು ಒಂದು ದಿನಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ, 8 ಲಕ್ಷ ಲಡ್ಡನ್ನು ತಯಾರು ಮಾಡ್ತಾರೆ. ಸುಮಾರು 620 ಬಾಣಸಿಗರು ಲಡ್ಡನ್ನು ತಯಾರು ಮಾಡ್ತಾರೆ. ಲಡ್ಡು ಬಾಯ್ಲ್ಡ್ ಆದ ನಂತರ ಈ ಟ್ರೇಯನ್ನು ವಾಶ್ ಮಾಡುವಂಥ ಜಾಗ ಇದು. ನೋಡಿ, ಟ್ರೇಯನ್ನು ವಾಶ್ ಮಾಡುವಂಥ ಜಾಗ ಹೇಗೆ ನಡೆಯುತ್ತೆ ಅದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರು ಸರ್ಕಾರದಲ್ಲಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಕಳಪೆ ಮಟ್ಟದ ತುಪ್ಪವನ್ನು ಬಳಸಿದ್ರು. ಅದಾದ ನಂತರ ಚಂದ್ರಬಾಬು ನಾಯ್ಡು ಅವರು ಅದನ್ನು ಕಳಪೆ ಮಟ್ಟದ ತುಪ್ಪ ಅನ್ನೋದನ್ನು ಲ್ಯಾಬ್ರೇಟರಿಯಲ್ಲಿ ಪ್ರೂವ್ ಆದ ನಂತರ ಈಗ ಕರ್ನಾಟಕದ ನಂಬರ್ 1 KMFನ ನಂದಿನಿ ತುಪ್ಪವನ್ನು ಬಳಸಿ ಈಗ ಮತ್ತೆ ಆ ಪಾವಿತ್ರ್ಯತೆಯನ್ನು ಕಾಪಾಡ್ತಾ ಇದ್ದಾರಲ್ಲ. ಈಗ ರೆಡಿಯಾದಂತಹ ಆ ತಿರುಪತಿಯ ಲಡ್ಡು ತಯಾರಾದಂತಹ ಈ ಟ್ರೇ ಆ ನಂತರ ಅದೀಗ ವಾಶ್ ಮಾಡ್ತಿರುವಂಥ ಜಾಗ ಇದು. ಈ ಸ್ಟೀಮ್ನ ಮೂಲಕ ವಾಶ್ ಮಾಡ್ತಾರೆ. ವಾಶ್ ಮಾಡಿ ಆ ಮೂಲಕ ಭಕ್ತರಿಗೆ ಮತ್ತೆ ಇಲ್ಲಿ ತಯಾರಾದ ಲಡ್ಡಂತನ್ನ ಈ ಟ್ರೇಗಳಲ್ಲಿ ಹಾಕಿ ಭಕ್ತರಿಗೆ ಪವಿತ್ರ ಪ್ರಸಾದವಾಗಿ ಇಲ್ಲಿ ತಿರುಪತಿಯಲ್ಲಿ ನೀಡ್ತಾ ಇದ್ದಾರೆ. ತಿರುಪತಿಯ ಲಡ್ಡು ವಿಶ್ವವಿಖ್ಯಾತವಾದಂಥ ಲಡ್ಡು, ಪರಮ ಪವಿತ್ರವಾದಂಥ ಪಾವಿತ್ರ್ಯವಾದಂಥ ತಿರುಪತಿಯ ಲಡ್ಡು ತಯಾರಾಗೋದು ಮತ್ತು ಅದು ಹೇಗೆ ಬಾಯ್ಲ್ಡ್ ಆಗುತ್ತೆ, ತಯಾರಾಗೋದು ಹೇಗೆ, ಆ ಸ್ಟೀಮರ್ಗಳು ಅದೆಲ್ಲವನ್ನು ನೀವು ಗಮನಿಸಬಹುದು. ಇಲ್ಲೊಂದು ಸ್ಟೀಮರನ್ನು ಗಮನಿಸ್ತಾ ಇದ್ದೀರಿ. ಈ ಸ್ಟೀಮರ್ ಇದೆಯಲ್ಲ, ಇದೆಲ್ಲವನ್ನು ಕೂಡ ಬಳಸ್ತಾರೆ. ಮೋಟರ್ ಇದೆ, ಅದ್ರ ಜೊತೆಗೆ ಅಲ್ಲೊಂದು ಮೋಟರ್ ಇದೆ, ಇಲ್ಲಿ ಟ್ರೇಗಳಿದ್ದಾವೆ. ಈ ಟ್ರೇಗಳೆಲ್ಲವೂ ಕೂಡ ಲಡ್ಡನ್ನು ತಯಾರು ಮಾಡಿ ಆನಂತರ ಬಾಯ್ಲ್ಡ್ ಮಾಡುವಂಥ ಟ್ರೇ. ಈ ಟ್ರೇನಲ್ಲಿ ತಯಾರು ಮಾಡಿ ಬಾಯ್ಲ್ಡ್ ಮಾಡಿ ಈ ಟ್ರೇನಲ್ಲಿ ಹಾಕಿ ಆ ನಂತರ ಅದನ್ನು ಪ್ಯಾಕೆಟ್ ಮಾಡಿ ಈಗ ಮತ್ತೆ ಆ ಟ್ರೇಗಳು ವಾಪಸ್ ಈ ವರ್ಕ್ಶಾಪ್ಗೆ ಬಂದಿದ್ದಾವೆ. ಅದನ್ನು ಇಲ್ಲಿ ಮತ್ತೆ ವಾಶ್ ಮಾಡ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ತಿರುಪತಿ ತಿಮ್ಮಪ್ಪನಲ್ಲಿ ನಡೀತಾ ಇದ್ದಂತಹ ಇದೆಲ್ಲ ಲಡ್ಡು ತಯಾರಿಯಿಂದ ಹಿಡಿದು ತಯಾರು ಮಾಡುವಂಥ ಸ್ಥಳ, ಆನಂತರ ತಯಾರು ಮಾಡಿ ಆ ಟ್ರೇಗೆ ಹಾಕುವಂಥ ಜಾಗ, ಅದರ ಜೊತೆಗೆ ಭಕ್ತರಿಗೆ ಹೇಗೆ ಅದನ್ನು ಕೊಡ್ತಾರೆ, ಎಷ್ಟು ಹೈಜೀನ್ ಆಗಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ, ಅದೆಲ್ಲದರ ಪಿನ್ ಟು ಪಿನ್ ಇಂಚಿಂಚು ಮಾಹಿತಿಯನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ. ನೋಡಿ, ನೀವು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಂತ ಹೋದಾಗ ತಿರುಮಲ ಬೆಟ್ಟ ಹತ್ತಿ ಹೋಗ್ತಿರಲ್ಲ, ಆ ಸಂದರ್ಭದಲ್ಲಿ ಅಲ್ಲಿನ ಸ್ವಚ್ಛತೆ ಬಗ್ಗೆ ನೀವು ಗಮನಿಸಬೇಕು. ಎಷ್ಟು ಸ್ವಚ್ಛತೆಯನ್ನು ಕಾಪಾಡಿರ್ತಾರೆ. ಅದೇ ರೀತಿಯಾಗಿ ಪ್ರಸಾದ ತಯಾರು ಮಾಡುವಂತಹ ಒಂದು ಆಲಯ ಇದೆಯಲ್ಲ, ಪ್ರಸಾದ ಆಲಯ, ಅಲ್ಲೂ ಕೂಡ ಒಂದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾರೆ. ಸೊ ರಿಪಬ್ಲಿಕ್ ಕನ್ನಡ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಿಂದಲೇ ಒಂದು ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ತಿಮ್ಮಪ್ಪನ ಅಡುಗೆ ಮನೆ ಹೇಗಿದೆ ಗೊತ್ತಾ? ಹಾಗಾದರೆ ಲಡ್ಡು ಟ್ರೇಗಳು, ನೀವು ಲಡ್ಡು ತೊಗೊಳಕ್ಕೆ ಹೋದಾಗ ಒಂದು ಟ್ರೇಗಳಿರ್ತಾವಲ್ಲ, ಅದು ಹೇಗೆ ಸ್ವಚ್ಛತೆ ಮಾಡ್ತಾರೆ ಗೊತ್ತಾ? ಅಡುಗೆ ಮನೆಯ ಸ್ವಚ್ಛತೆ ಯಾವ ರೀತಿಯಾಗಿರುತ್ತೆ, ಟ್ರೇ ಸ್ವಚ್ಛ ಮಾಡುವ ಸ್ಥಳ ಹೇಗಿದೆ ಗೊತ್ತಾ ವೀಕ್ಷಕರೇ? ನೋಡಿ, ಭಕ್ತರು ಹೋಗ್ತಾರೆ, ಬಾಲಾಜಿ ದರ್ಶನವನ್ನು ಪಡೆದುಕೊಂಡು ಬರ್ತಾರೆ, ಆದರೆ
ಹೋಗಿ ಲಡ್ಡನ್ನ ಖರೀದಿ ಮಾಡ್ಕೊಂಬರ್ತಾರೆ. ಆದರೆ ಅದು ತಯಾರಾಗುವಂಥ ಸ್ಥಳ ಹೇಗಿದೆ, ಅದು ತಂದಿಡುವಂಥ ಟ್ರೇಗಳು ಹೇಗೆ ಕ್ಲೀನ್ ಆಗುತ್ತೆ, ಇದ್ಯಾರೂ ಕೂಡ ಗೊತ್ತಿಲ್ಲ. ಅದರ ಬಗ್ಗೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರ್ಯಾರ್ ಒಂದು ಪ್ರತ್ಯಕ್ಷವಾಗಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ರಿಪಬ್ಲಿಕ್ ಕನ್ನಡ ತಿರುಪತಿ ತಿಮ್ಮಪ್ಪನಲ್ಲಿ ನಡೀತಾ ಇದ್ದಂಥ ಕೆಲ ಈ ದನದ ಮಾಂಸದ ಕೊಬ್ಬು ಹಾಗೆ ಹಂದಿ ಮಾಂಸದ ಕೊಬ್ಬು ಅದರಿಂದ ಲಡ್ಡನ್ನು ತಯಾರು ಮಾಡ್ತಾರೆ ಅನ್ನೋ ವಿಚಾರ ಏನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು. ನಾವು ರಿಪಬ್ಲಿಕ್ ಕನ್ನಡ ಈ ತಿರುಪತಿ ದೇವಸ್ಥಾನದ ಮಂಡಳಿ ಇದೆಯಲ್ಲ, ಆ ಮಂಡಳಿ ಲಡ್ಡನ್ನು ಹೇಗೆ ತಯಾರು ಮಾಡುತ್ತೆ, ಅದಾದ ನಂತರ ಹೇಗೆ ಸ್ಟೀಮ್ ಆಗುತ್ತೆ, ಆ ನಂತರ ಲಡ್ಡನ್ನು ಈ ರೀತಿಯ ಟ್ರೇಗಳಲ್ಲಿ ಸ್ಟೀಮ್ ಮಾಡಿ ಆ ನಂತರ ಅದನ್ನ ಏನು ಮಾಡ್ತಾರೆ ಅನ್ನೋದನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನೋಡಿ, ಇದು ಒಂದು ದಿನಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ 8 ಲಕ್ಷ ಲಡ್ಡನ್ನು ತಯಾರು ಮಾಡ್ತಾರೆ. ಸುಮಾರು 620 ಬಾಣಸಿಗರು ಲಡ್ಡನ್ನು ತಯಾರು ಮಾಡ್ತಾರೆ. ಲಡ್ಡು ಬಾಯ್ಲ್ಡ್ ಆದ ನಂತರ ಈ ಟ್ರೇಯನ್ನು ವಾಶ್ ಮಾಡುವಂಥ ಜಾಗ ಇದು. ನೋಡಿ, ಟ್ರೇಯನ್ನು ವಾಶ್ ಮಾಡುವಂಥ ಜಾಗ ಹೇಗೆ ನಡೆಯುತ್ತೆ ಅದು ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಿಂದೆ ಜಗನ್ಮೋಹನ್ ರೆಡ್ಡಿ ಅವರು ಸರ್ಕಾರದಲ್ಲಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಕಳಪೆ ಮಟ್ಟದ ತುಪ್ಪವನ್ನು ಬಳಸಿದ್ರು. ಅದಾದ ನಂತರ ಚಂದ್ರಬಾಬು ನಾಯ್ಡು ಅವರು ಅದನ್ನು ಕಳಪೆ ಮಟ್ಟದ ತುಪ್ಪ ಅನ್ನೋದನ್ನು ಲ್ಯಾಬ್ರೇಟರಿಯಲ್ಲಿ ಪ್ರೂವ್ ಆದ ನಂತರ ಈಗ ಕರ್ನಾಟಕದ ನಂಬರ್ 1 KMFನ ನಂದಿನಿ ತುಪ್ಪವನ್ನು ಬಳಸಿ ಈಗ ಮತ್ತೆ ಆ ಪಾವಿತ್ರ್ಯತೆಯನ್ನು ಕಾಪಾಡ್ತಾ ಇದ್ದಾರಲ್ಲ. ಈಗ ರೆಡಿಯಾದಂತಹ ಆ ತಿರುಪತಿಯ ಲಡ್ಡು ತಯಾರಾದಂತಹ ಈ ಟ್ರೇ ಆ ನಂತರ ಅದೀಗ ವಾಶ್ ಮಾಡ್ತಿರುವಂಥ ಜಾಗ ಇದು. ಈ ಸ್ಟೀಮ್ನ ಮೂಲಕ ವಾಶ್ ಮಾಡ್ತಾರೆ. ವಾಶ್ ಮಾಡಿ ಆ ಮೂಲಕ ಭಕ್ತರಿಗೆ ಮತ್ತೆ ಇಲ್ಲಿ ತಯಾರಾದ ಲಡ್ಡಂತನ್ನ ಈ ಟ್ರೇಗಳಲ್ಲಿ ಹಾಕಿ ಭಕ್ತರಿಗೆ ಪವಿತ್ರ ಪ್ರಸಾದವಾಗಿ ಇಲ್ಲಿ ತಿರುಪತಿಯಲ್ಲಿ ನೀಡ್ತಾ ಇದ್ದಾರೆ. ತಿರುಪತಿಯ ಲಡ್ಡು ವಿಶ್ವವಿಖ್ಯಾತವಾದಂಥ ಲಡ್ಡು, ಪರಮ ಪಾವಿತ್ರ್ಯವಾದಂಥ ತಿರುಪತಿಯ ಲಡ್ಡು ತಯಾರಾಗೋದು ಮತ್ತು ಅದು ಹೇಗೆ ಬಾಯ್ಲ್ಡ್ ಆಗುತ್ತೆ, ತಯಾರಾಗೋದು ಹೇಗೆ, ಆ ಸ್ಟೀಮರ್ಗಳು ಅದೆಲ್ಲವನ್ನು ನೀವು ಗಮನಿಸಬಹುದು. ಇಲ್ಲೊಂದು ಸ್ಟೀಮರನ್ನು ಗಮನಿಸ್ತಾ ಇದ್ದೀರಿ. ಈ ಸ್ಟೀಮರ್ ಇದೆಯಲ್ಲ, ಇದೆಲ್ಲವನ್ನು ಕೂಡ ಬಳಸ್ತಾರೆ. ಮೋಟರ್ ಇದೆ, ಅದ್ರ ಜೊತೆಗೆ ಅಲ್ಲೊಂದು ಮೋಟರ್ ಇದೆ. ಇಲ್ಲಿ ಟ್ರೇಗಳಿದ್ದಾವೆ. ಈ ಟ್ರೇಗಳೆಲ್ಲವೂ ಕೂಡ ಲಡ್ಡನ್ನು ತಯಾರು ಮಾಡಿ ಆನಂತರ ಬಾಯ್ಲ್ಡ್ ಮಾಡುವಂಥ ಟ್ರೇ. ಈ ಟ್ರೇನಲ್ಲಿ ತಯಾರು ಮಾಡಿ ಬಾಯ್ಲ್ಡ್ ಮಾಡಿ ಈ ಟ್ರೇನಲ್ಲಿ ಹಾಕಿ ಆ ನಂತರ ಅದನ್ನು ಪ್ಯಾಕೆಟ್ ಮಾಡಿ ಈಗ ಮತ್ತೆ ಆ ಟ್ರೇಗಳು ವಾಪಸ್ ಈ ವರ್ಕ್ಶಾಪ್ಗೆ ಬಂದಿದ್ದಾವೆ. ಅದನ್ನು ಇಲ್ಲಿ ಮತ್ತೆ ವಾಶ್ ಮಾಡ್ತಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಒಟ್ಟಾರೆ ರಿಪಬ್ಲಿಕ್ ಕನ್ನಡ ತಿರುಪತಿ ತಿಮ್ಮಪ್ಪನಲ್ಲಿ ನಡೀತಾ ಇದ್ದಂತಹ ಇದೆಲ್ಲ ಲಡ್ಡು ತಯಾರಿಯಿಂದ ಹಿಡಿದು ತಯಾರು ಮಾಡುವಂಥ ಸ್ಥಳ, ಆನಂತರ ತಯಾರು ಮಾಡಿ ಆ ಟ್ರೇಗೆ ಹಾಕುವಂಥ ಜಾಗ, ಅದರ ಜೊತೆಗೆ ಭಕ್ತರಿಗೆ ಹೇಗೆ ಅದನ್ನು ಕೊಡ್ತಾರೆ, ಎಷ್ಟು ಹೈಜೀನ್ ಆಗಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ, ಅದೆಲ್ಲದರ ಪಿನ್ ಟು ಪಿನ್ ಇಂಚಿಂಚು ಮಾಹಿತಿಯನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ.